ಬರೀ ಜಪ ಮಾಡ್ತಾಯಿದ್ರೇ ಅವಳು ಒಲಿತಾಳೆ. ಹೀಗೆ ಜಪ ಮಾಡ್ತಾ ಹೀಗೆ ಕೂತಿದ್ದೀನಿ. ಇನ್ನೇನು ಕಣ್ಣು ಬಿಡಬೇಕು, ಬಿಟ್ಟಿದ್ದೀನಿ. ನನ್ನ ಬಲಗಡೆಯಿಂದ ಎಡಗಡೆಗೆ ಒಬ್ಬ ಸನ್ಯಾಸಿ ಈಗ ಆ ದೇವತೆಗಳು ಇಡೀ ಪ್ರಪಂಚವನ್ನು ಅವರು ಕಟ್ಟಾಕೊಂಡಿರ್ತಾರೆ. ಆದರೆ ನಾವು ಮಂತ್ರದಿಂದ ಅವ್ರನ್ನ ಕಟ್ಟಾಕ್ತೀವಿ. ಕೈಕಾಲು ತೊಳ್ಕೊಳಕ್ಕೆ ಹೋದಾಗ್ಲೂ ಅಷ್ಟೇ, ವಾಶ್ರೂಮ್ಗೆ ಹೋದಾಗಲೂ ಅಷ್ಟೇ, ಅವ್ರ ಉಸಿರಾಟವೇ ಒಂದು ಮಂತ್ರ ಆಗ್ಬಿಟ್ಟಿತ್ತಂತೆ. ನೀವು ಸ್ನಾನ ಮಾಡದೆ ಹೋಗಿ ನೀವು ಎಲ್ಲಿ ಕೂತಿರಿ, ಎಂಥ ಜಾಗ ಇರಲಿ, ನಿಮಗೆ ದಿಕ್ಕು ದೆಸೆ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಶ್ರೀವಿದ್ಯೆಯಲ್ಲಿರೋರಿಗೆ ಸಾಯೋ ಸ್ಥಿತಿ ಬಂದಾಗ ಮಾತ್ರ ಆಕೆ ಕಾಪಾಡ್ತಾಳೆ. ಏನೇ ಆದ್ರೂ ಸಹ ಕಾಪಾಡ್ತಾಳೆ. ಇಲ್ಲ ಅದಕ್ಕೆ ನಾನೇ ನಿದರ್ಶನ. ಕಾಪಾಡ್ತಾಳೆ ಅನ್ನೋದಕ್ಕೆ ನನಗೆ ಅನುಭವಗಳಿದೆ. ಭಗವಂತ ನಮಗೆ ಏನು ಆಯುಸ್ಸನ್ನು ಕೊಟ್ಟಿರ್ತಾನೆ, ಆ ಆಯುಸ್ಸನ್ನು ಪೂರ್ತಿ ನಾವು ಅನುಭವಿಸೋ ತನಕನೂ ನಮ್ಮ ದೇಹದಲ್ಲಿ ಉಸಿರು ನಡೀತಾನೇ ಇರುತ್ತೆ. ಕೆಲವು ಸಲ ಏನಪ್ಪ ಆಗುತ್ತೆ, ಕ್ಷುದ್ರ ಪರಿಸ್ಥಿತಿನಲ್ಲಿ ನಮಗೆ ಆಯಸ್ಸು ಇದ್ದೂ ಸಹ ಸಾಯೋ ಸ್ಥಿತಿ ಬಂದಾಗ ಮಾತ್ರ ಆಕೆ ಕಾಪಾಡ್ತಾಳೆ. ನಮಗೆ ಎಷ್ಟು ಆಯಸ್ಸಿರುತ್ತೋ ಆ ಆಯಸ್ಸಿನ ಮಧ್ಯದಲ್ಲಿ ನಮಗೆ ಏನೇ ತೊಂದರೆಗಳು ಬಂದ್ರೂ ಕಾಪಾಡ್ತಾಳೆ. ಆಯಸ್ಸಿನ ಕೊನೆಯ ಹಂತಕ್ಕೆ ಬಂದಾಗ ಬಾ ನೀನು ನನ್ನ ಹತ್ರಕ್ಕೆ ಅಂತ ಹೇಳಿ ಕರ್ಕೊಂಡ್ಬಿಡ್ತಾಳೆ ಅವಳು. ಅಂದರೆ ನೀವು ಹೇಳೋ ಪ್ರಕಾರ ಏನಾನ ಅಪಮೃತ್ಯು ಇರೋದನ್ನ ತಪ್ಪಿಸ್ತಾರೆ. ಅದಕ್ಕೆ ನಾನೇ ಹೌದಾ? ನಾನೇನೆ ಅನುಭವ ಆಗಿದೆ ನನಗೆ. ಏನಾಗಿದೆ ಗುರುಗಳೇ ನನಗೆ? ಏನಾಗಿದೆ ಅಂತ ಹೇಳಿದ್ರೆ, ಸ್ಕೂಟ್ರಲ್ಲಿ ಬರಬೇಕಾದ್ರೆ ಬಜಾಜ್ ಸ್ಕೂಟರ್ ಇತ್ತು ಮುಂಚೆ. ಅದ್ರಲ್ಲಿ ಬರ್ಬೇಕಾದ್ರೆ ನಾನು ನನ್ನ ಹೆಂಡ್ತಿಗೆ ಆವಾಗ ನಾನು ಯಾವುದೋ ಒಂದು ಸರ್ಟಿಫಿಕೇಟ್ ತರಬೇಕಂತ ಹೇಳಿ ಕಾಲೇಜಿಗೆ ಹೋಗ್ತಾಯಿದ್ದೆ ಸುಮಾರು ವರ್ಷಗಳ ಹಿಂದೆ. ಆ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಯಾರೋ ಬಂದು ಹೊಡೆದ್ರು, ಬೀಳ್ಸಿದ್ರು. ಬ್ಯುಸಿ ಪ್ಲೇಸು. ಅವಳು ಬಿದ್ದಳು, ನಾನು ಬಿದ್ದೆ. ಹೆಲ್ಮೆಟ್ ಹಾಕ್ತಾ ಇರಲಿಲ್ಲ ಆವಾಗ. ಯಾರು ಹಿಂದಿಂದ ಬಂದಿದ್ದಿದ್ರೆ ನಾನು ಹೊಟ್ಟೋಗಿರುವೆ. ಹೌದು, ಅದೇ ಏನೋ ಬಚಾವಾಯ್ತಲ್ಲಿ, ಅವಳೇ ಕಾಪಾಡಿರೋದು. ಎರಡನೇದ ಇನ್ನೊಂದು ಮಹತ್ತರವಾಗಿರ್ತಕ್ಕಂಥದ್ದು ಒಂದು ಅಂದರೆ, ನಿಮ್ಗೆ ಅವಾಗ ಏನು ಏಟ್ ಬಿದ್ದಾಗ ಮೈ ಕೈಯೆಲ್ಲ ಸ್ವಲ್ಪ ಇದಾಗಿತ್ತು ಅಷ್ಟೇ, ಮೈನರ್. ಇನ್ನೊಂದು ಸಲ ಏನಾಯ್ತು, ನಾನು ಕಾರ್ನಲ್ಲಿ ಬರ್ತಾ ಇರಬೇಕಾದ್ರೆ ಬೆಂಗಳೂರಿಂದ ನನ್ನ ಮಗಳ ಮನೆಯಿಂದ ನಾನು ನನ್ನ ಹೆಂಡ್ತಿ, ಇವರು ಮಕ್ಕಳು ಯಾರೂ ಇರಲಿಲ್ಲ, ಡ್ರೈವರ್ ಇದ್ದ. ಅದೇನಾಗಿದೆ, ನನ್ನ ಆ್ಯಕ್ಸಿಡೆಂಟ್ ಕಾರಿಂದು ಕ್ಲಚ್ ಪ್ಲೇಟ್ಸ್ ಎಲ್ಲ ಸೌದೋಗ್ಬಿಟ್ಟು ವಾಸನೆ ಬರೋಕ್ಕೆ ಶುರುವಾಯಿತು. ಸಿಕ್ಕಾಪಟ್ಟೆ ವಾಸನೆ. ಏನಪ್ಪ ಇದು ಹೀಗಿದೆಯಲ್ಲ ಕೊಂಡಲ್ಲೇ ಮದ್ದೂರ ಹತ್ರ ನಿಲ್ಲಿಸ್ಬಿಟ್ಟು ಕಾರನ್ನು ಚೆಕ್ ಮಾಡಿದಾಗ ಹೈವೇ ಪೆಟ್ರೋಲ್ ಬರ್ತಾರಲ್ಲ ಪೊಲೀಸ್ನವರು, ಬಂದು ನಿಂತ್ಕೊಂಡ್ರು. ಏನು ಗಲಾಟೆ, ಏನು ಎತ್ತ? ರಾತ್ರಿ ಏನಾಗಿದೆ ಅಂದರೆ 11 ಗಂಟೆ ಆಗಿದೆ. ಈ ಥರ ಹೀಗಾಗ್ತಾಯಿದೆ ಸರ್, ಗಾಡಿ ಮೂವ್ ಆಗ್ತಾಯಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ, ಚೆಕ್ ಮಾಡ್ತಿದ್ವಿ. ಒಳಗಡೆ ಯಾರ್ಯಾರಿದ್ದಾರೆ ಅಂತ ಎಲ್ಲನೂ ನೋಡಿದ್ರು. ಸರಿ, ಆಮೇಲಿಂದ ಅವರೇ ಬಾನೆಟೆಲ್ಲ ತೆಗೆದು ನೋಡಿ ಚೆಕ್ ಮಾಡಿ, ಏನು ತೊಂದರೆ ಇಲ್ಲ, ಒಂದು ಕೆಲಸ ಮಾಡಿ, ಜಾಸ್ತಿ ಸ್ಪೀಡಾಗಿ ಹೋಗಬೇಡಿ, ನಾವು ಹಿಂದೆ ಬರ್ತಾ ಇರ್ತೀವಿ, ಅಂಥ ತೊಂದರೆ ಆಯಿತು ಅಂದರೆ ನಿಮಗೆ ಟೈಗರ್ ಬರುತ್ತೆ, ಟೋ ಮಾಡ್ಕೊಂಡು ಹೋಗುತ್ತೆ, ನಿಮ್ಮನ್ನು ಎಲ್ಲಿಗೆ ಕಳಿಸ್ಬೇಕು ಅಲ್ಲಿಗೆ ಕಳಿಸುತ್ತೆ, ಹೋಗಿ ಅಂತ ಹೇಳಿದ್ವಿ. ಮದ್ದೂರಿಂದ ನಾನು ಮೈಸೂರಿಗೆ ಬರಬೇಕಾದ್ರೆ ಮಧ್ಯರಾತ್ರಿ 2 ಗಂಟೆ, 10 ಕಿಲೋಮೀಟ್ರ್ ಸ್ಪೀಡು. ಗಾಡಿ ಹೋಗ್ತಿರ್ಲಿಲ್ಲ. ಗಾಡಿ ನಿಲ್ಸಿದ್ರೆ ಸ್ಟಾರ್ಟ್ ಆಗಲ್ಲ, ಸುಮ್ಮನೆ ಹೋಗ್ತಿರ್ಬೇಕು. ಯಾರು ಬಂದರೂ ಹೊಡ್ಕೊಂಡು ಹೋಗ್ತಾ ಇರಬೇಕು. ಏನಾದರೂ ಆಗ್ಬೋದು ಅವಾಗ, ಏನು ಬೇಕಾದ್ರೂ ನಾವು. ಹಾಗೂ ಈಗ 10 ಕಿಲೋಮೀಟರ್ ಅವ್ರ ಪಾಪ ಡ್ರೈವರ್ ಕರ್ಕೊಂಡು ಬಂದ. ಸೆಂಟ್ ಫಿಲೋಮಿನಾಸ್ ಕಾಲೇಜ್ ತನಕನೂ ಬಂದ್ವಿ. ಮೈಸೂರಿಗೆ ಬಂದುಬಿಟ್ಟಿದ್ದೀವಿ. ಅಲ್ಲಿಂದ ಬಂದ ನಂತರದಲ್ಲಿ ಏನಾಯ್ತಪ್ಪ, ಅಲ್ಲಿ ಹಳೆ ಎಕ್ಸಿಬಿಷನ್ ಬಿಲ್ಡಿಂಗ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ರಾತ್ರಿ ಕೇರಳ ಬಸ್ ಸ್ಟ್ಯಾಂಡಿಂದ ಬರ್ತಾಯಿದ್ದೆ, ನಮ್ಮ ಎಡಗಡೆಯಿಂದ ಬರ್ತಾಯಿದ್ದೆ. ಏನು ಫಾಸ್ಟಾಗಿ ಬರ್ತಾಯಿದ್ದ, ನಾನು ನಿಲ್ಸೋ ಹಾಗಿಲ್ಲ ನಾವು ಗಾಡಿನ. ಸಿಗ್ನಲ್ನ ಇಲ್ಲ ಆಫ್ ಮಾಡಿದ್ದಾರೆ. ನಾನು ಹೀಗೆ ಬರ್ತಾಯಿದ್ದೀನಿ, ಇವನು ಹೀಗೆ ಬರ್ತಾಯಿದ್ದಾನೆ. ಈ ಗಾಡಿ ನಿಲ್ಲಿಸೋದಕ್ಕೂ ಅವ್ನು ಬರೋದಕ್ಕೂ ಅವನೇ ಬಂದು ಹೊಡಿಬೇಕು ನಮಗೆ ಕಾರ್ಗೆ. ಈಗ ಪಾಸ್ ಆಗಿಬಿಟ್ಟಿದ್ದೀನಿ, ಬಸ್ ಹೊರಬಿಟ್ಟಿದೆ. ಈಗ ಕೂದಲೆಳೆಯಲ್ಲಿ ಒಂದು ವೇಳೆ ಏನಾದರೂ ಅವತ್ತಿನ ದಿವಸದಲ್ಲಿ ಅವನು ಹೊಡೆದಿದ್ದರೆ ನಾನು, ನನ್ನ ಹೆಂಡತಿ, ಡ್ರೈವರು ಯಾರೂ ಇವತ್ತಿನ ದಿವಸ ಇಲ್ಲಿ ಕೂತ್ಕೋತಾ ಇರಲಿಲ್ಲ. ಅದು ಅವಳೇ ಕಾಪಾಡಿದ್ದು. ಆವಾಗ ನಾನು ಶ್ರೀವಿದ್ಯೆಯಲ್ಲೇ ಇದ್ದೆ ಅವತ್ತು. ಇವತ್ತಿನ ದಿವಸದಲ್ಲೂ ಅಷ್ಟೇ, ನಾನು ಎಲ್ಲರೂ ಹೊರಗಡೆ ಹೋದರೆ ನಾನು ಜಪ ಮಾಡ್ಕೊಂಡೇ ಹೋಗ್ತೀನಿ, ಜಪನೇ ಮಾಡ್ತಿರ್ತೀನಿ. ನೀವು ಸ್ನಾನ ಮಾಡದೆ ಹೋಗಿ ನೀವು ಎಲ್ಲಿ ಕೂತಿರಿ, ಎಂಥ ಜಾಗ ಇರಲಿ, ನಿಮಗೆ ದಿಕ್ಕು ದೆಸೆ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಶ್ರೀವಿದ್ಯೆಯಲ್ಲಿರೋರಿಗೆ ಪೂರ್ವ ದಿಕ್ಕಲ್ಲೇ ಕೂತ್ಕೋಬೇಕು, ಪಶ್ಚಿಮ ದಿಕ್ಕಿಗೆ ದಿಕ್ಕಂತ ಏನಿಲ್ಲ. ನೀನು ಎಲ್ಲಿ ಇರ್ತೀಯ ಅದೇ ಪೂರ್ವ ದಿಕ್ಕು ನಿನಗೆ. ನೀನು ಹೇಗಿರ್ತೀಯ ಅದೇ ಜಪ. ನನ್ನ ಗುರುಗಳು ಹೇಳ್ತಿದ್ರು, ಅವ್ರ ತಾಯಿ ಅವ್ರು ಬಹಿರ್ದೇಶನಲ್ಲಿ ಇದ್ದಾಗಲೂ ಕೂಡ ಅವ್ರು ಜಪ ಮಾಡ್ತಾಯಿದ್ರಂತೆ. ಕೈಕಾಲು ತೊಳ್ಕೊಳಕ್ಕೆ ಹೋದಾಗ್ಲೂ ಅಷ್ಟೇ, ವಾಶ್ರೂಮ್ಗೆ ಹೋದಾಗಲೂ ಅಷ್ಟೇ, ಅವ್ರ ಉಸಿರಾಟವೇ ಒಂದು ಮಂತ್ರ ಆಗ್ಬಿಟ್ಟಿತ್ತಂತೆ. ಹಾಗಾಗಿ ಅವಳನ್ನು ನಾವು ಬಲವಾಗಿ ಹಿಡ್ಕೊಂಡ್ರೆ
ಅವಳು ನಮ್ಮನ್ನು ಕೈ ಬಿಡಲ್ಲ. ಅದಕ್ಕೆ ಏನು ಹೇಳ್ತಾರಪ್ಪ ಅಂದರೆ ಮಂತ್ರಾಧೀನಂತೂ ದೈವತಾಮ್ ಅಂತ ಹೇಳ್ತಾರೆ. ಅಂದರೆ ದೇವರು ಇಡೀ ಜಗತ್ತನ್ನೇ ಅವನು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾನೆ. ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತೂ ದೈವತಮ್ ಅಂತ ಹೇಳ್ತಾರೆ. ಆ ದೇವತೆಗಳು ಇಡೀ ಪ್ರಪಂಚವನ್ನು ಅವರು ಕಟ್ಟಾಕೊಂಡಿರ್ತಾರೆ. ಆದರೆ ನಾವು ಮಂತ್ರದಿಂದ ಅವ್ರನ್ನ ಕಟ್ಟಾಕ್ತೀವಿ. ದೇವರುಗಳು ಮಂತ್ರಕ್ಕೆ ತಲೆ ಬಗ್ಗಿಸ್ಬಿಡ್ತಾರೆ. ಹಾಗಾಗಿ ಶ್ರೀವಿದ್ಯೆಯಲ್ಲಿ ಇರ್ತಕ್ಕಂಥವ್ರು ನೀವು ಎಷ್ಟು ಜಪ ಮಾಡಿ ಆಕೆಯನ್ನು ಒಲಿಸ್ಕೊಳ್ತೀರ ನೀವು, ಅವಳು ನಿಮಗೆ ಅಧೀನ ಆಗಿಬಿಡ್ತಾಳೆ ಅವಳು. ಅದೇ ನನ್ನ ಅನುಭವ. ಒಂದನೇದು ಅದು ಒಂದು ಇನ್ಸಿಡೆಂಟ್ ನನ್ನನ್ನು ಪಾರು ಮಾಡೋದು. ಎರಡನೇದಾಗಿ ಇದೆ ಈಗ ರೀಸೆಂಟಾಗಿ ಕೋವಿಡ್ ಟೈಮ್ ಆದ ನಂತರ ಈಗ 3 ವರ್ಷದಲ್ಲಿ ಯಾರೋ ಬಂದು ಕಾರ್ನಲ್ಲೇ ಹೊಡೆದ್ರು ನನ್ನ ಸ್ಕೂಟ್ರಿಗೆ. ನಾನು ಬಿದ್ದಾಗ ಆ ಕಡೆಯಿಂದನೂ ಕಾರುಗಳು ಬರ್ತಾಯಿದ್ದೆ, ಗಾಡಿಗಳು ಬರ್ತಾಯಿದ್ದೆ. ಅಲ್ಲೂ ಹಂಪಿದೆ, ಸ್ಲೋ ಆಗೇ ಬರ್ತಿದ್ದೀನಿ. ಏನು ಏಟಾಗಲಿಲ್ಲ, ಬರೀ ಕೈಗೆ ಒಂದು ಸ್ವಲ್ಪ ಪೆಟ್ಟಾಯಿತು. ಸ್ಕ್ರೂ ಹಾಕಿದ್ರು ಆಸ್ಪತ್ರೆಯಲ್ಲಿ 3 ದಿನ ಬಿದ್ದು. ಅಲ್ಲಿ ಏನಾದ್ರೂ ಆಗ್ಬೋದಿತ್ತು. ಅದಾದ ನಂತರ ಇವನ ಜೊತೆಯಲ್ಲಿ ನಾನು ಸ್ಕೂಟ್ರಲ್ಲಿ ಹಿಂದೆ ಕೂತ್ಕೊಂಡು ಬರ್ಬೇಕಾದ್ರೆ ತಲೆ ತಿರುಗಿಬಿಟ್ಟಿದೆ. ಲೋ ಪ್ರೆಷರು, ಕೆಳಗೆ ಬಿದ್ದು ಸತ್ತೋಗ್ಬಿಡ್ಬೇಕಿತ್ತು. ಗಾಡಿಯನ್ನು ನಿಲ್ಲಿಸಿ ಅಲ್ಲೇ ನಿಲ್ಲಿಸಿ ನಾನು ಕೆಳಗೆ ಅವ್ನು ನಿಲ್ಲಿಸೋದಕ್ಕೂ ನಾನು ಬೀಳೋದಕ್ಕೂ ಸರಿ ಹೋಯಿತು. ಅಲ್ಲೂ ಬಚಾವಾಗಿ ಬಂದೆ. ಅದಾದ ನಂತರ ನಾನು ಒಬ್ಬನೇ ಸ್ಕೂಟ್ರಲ್ಲಿ ಬರ್ತಾಯಿದ್ದೀನಿ, ತಲೆ ತಿರುಗಿಬಿಟ್ಟಿದೆ. ಅದು ನನಗೆ ಗೊತ್ತಾಯ್ತು ತಲೆ ತಿರುಗ್ತಿದೆ ಅಂತ. ಸ್ಕೂಟ್ರನ್ನ ಬಿಟ್ಟೆ ಅಲ್ಲೋ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ರೆ. ಅಲ್ಲಿ ಯಾರೋ ಒಬ್ರು ಎಳ್ನೀರು ತಂದು ಕೊಟ್ಟರು ಕುಡ್ದಾಗ ಯಾರು ಅಂತಲೂ ಗೊತ್ತಿಲ್ಲ. ಯಾಕೆ ತಂದು ಕೊಡ್ಬೇಕು ನನಗೆ ಎಳ್ನೀರನ್ನೋರು? ನೋಡಿ, ಅಂದರೆ ಯಾವುದೋ ಒಂದು ರೂಪದಲ್ಲಿ ಕೊಟ್ಟರು. ನಾನೇನು ಮಾಡಿದೆ, ಆಯಿತು ಹೋಗೋಣ ಅಂತ ಮತ್ತೆ ಪುನಃ ಬಂದೆ. ಇನ್ನು ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ. ಅಲ್ಲ ಗಾಡಿನೆಲ್ಲ ಬಿಟ್ಟೆ. ಅಲ್ಲಿ ಯಾವನೊಬ್ಬ ಹಣ್ಣು ಮಾರೋನಿದ್ದ. ಕೂತ್ಕೊಳ್ಳಿ ಬುದ್ಧಿ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ಓಡಿಸ್ಬೇಡಿ ಗಾಡಿನ ಅಂದ. ಅದು ಯಾಕಂತ ಅಂತ ಗೊತ್ತಿಲ್ಲ. ಕೂತ್ಕೊಂಡೆ, ಹಣ್ಣು ಕೊಟ್ಟ, ತಿಂದೆ. ಗಾಡಿ ಓಡಿಸ್ಬೇಡಿ, ನೀವು ಸುಧಾರಿಸ್ಕೊಳ್ಳಿ, ಆಮೇಲೆ ಹೋಗಿ, ಇಲ್ಲ ಮನೆಗೆ ಯಾರಿಗಾರು ಇದ್ರು ಫೋನ್ ಮಾಡಿ ಅಂತ. ಸರಿ, ಆಮೇಲೆ ನನ್ನ ಹೆಂಡತಿ ಫೋನ್ ಮಾಡಿದೆ, ನೋಡಿ ಈ ಥರ ಹೀಗಾಗೋಗಿದೆ ಅಂತ. ಸರಿ, ಇಲ್ಲಿ ನಮ್ಮ ಮನೇಲಿ ಒಬ್ಬರು ಬಾಡಿಗೆ ಮೇಲ್ಗಡೆ ಹುಡುಗರಿದ್ದರು, ಅವ್ರನ್ನ ನಾನು ಇರೋ ಜಾಗಕ್ಕೆ ಕಳಿಸಿದ್ಲು. ಅವ್ರು ಸ್ಕೂಟ್ರಲ್ಲಿ ಕರ್ಕೊಂಬಂದರು. ನಾನು ಆಟೋದಲ್ಲಿ ಬಂದೆ. ಅಲ್ಲೂ ಬಚಾವಾದೆ. ತಿರ್ಗ ರೀಸೆಂಟಾಗಿ ಅದೇ ಇನ್ನೊಬ್ಬ ಬಂದ, ಸ್ಕೂಟ್ರಲ್ಲಿ ಹೊಡೆದ, ಹಳ್ಳದಲ್ಲಿ ಬಿದ್ದೆ. ಸೊಂಟಕ್ಕೆ ಏಟು ಬಿತ್ತು, ನಡೆಯೋಕ್ಕಾಗ್ತಿಲ್ಲ. ಅದ್ರದ್ದು ನೋವು ಅನುಭವಿಸಿದೆ. ಅಲ್ಲೂ ಬಚಾವ್ ಮಾಡಿದ್ರು ನನಗೆ. ಈಗ ಏನು ಅಂದರೆ ಈ ಒಂದೂವರೆ ತಿಂಗಳಿಂದ ಮಂಡಿ ನೋವು ಹಿಡ್ಕೊಂಡಿದೆ. ಅದು ವಯಸ್ಸಾಗಿದ್ದರಿಂದ ಬಂದಿದೆಯೋ ಅದೇನೋ ಗೊತ್ತಿಲ್ಲ ನನಗೆ. ಮಂಡಿ ನೋವು ಅಂತೂ ಇದೆ. ಈ ರೀತಿಯಾಗಿ ನನಗೆ ಆ ತಾಯಿ ನನ್ನನ್ನು ಕಾಪಾಡಿಕೊಂಡೇ ಬರ್ತಾಯಿದ್ದಾಳೆ. ನಾನು ಅಂತರ್ಯಾಗದಲ್ಲಿ ನಾನು ಜಪಕ್ಕೆ ಕೂತ್ಕೊಂಡಾಗ ನನ್ನ ಅನುಭವ ಇನ್ನೊಂದು ಏನಂದರೆ, ಹೀಗೆ ಜಪ ಮಾಡ್ತಾ ಹೀಗೆ ಕೂತಿದ್ದೀನಿ, ಇನ್ನೇನು ಕಣ್ಣು ಬಿಡಬೇಕು, ಬಿಟ್ಟಿದ್ದೀನಿ. ನನ್ನ ಬಲಗಡೆಯಿಂದ ಎಡಗಡೆಗೆ ಒಬ್ಬ ಸನ್ಯಾಸಿ ಈಗ ಹೋದ. ಅಂದರೆ ಎಲ್ಲಿ ಇದು ಆಗಿದ್ದು? ನನ್ನ ರೂಮ್ನಲ್ಲೇ. ನಾನು ಇಲ್ಲೇ ರೂಮಲ್ಲಿ ಕೂತ್ಕೊಂಡು ಜಪ ಮಾಡ್ತಾ ಇರುವಾಗ ಜಪದಲ್ಲಿ ಜಪದಲ್ಲೇ ನೆನ್ನೆ ಜಪದಲ್ಲಿ ಆಗಿರೋವಂಥ ಅನುಭವ. ಬಲಗಡೆಯಿಂದ ಎಡಗಡೆಗೆ. ಅಂದರೆ ನೋಡಿದ್ರ ನೀವು? ಸನ್ಯಾಸಿ ಹೋಗಿದ್ದು ನಾವು ಹೇಗೆ ಫಿಸಿಕಲ್ ಆಗೇ ನೋಡಿದ್ದೀನಿ. ನನ್ನ ರೂಮ್ನಲ್ಲಿ ನಾನು ಹೀಗೆ ಹೋಗಿದ್ರು ಬಲಗಡೆ. ಗುರುಗಳನ್ನು ಕೇಳಿದೆ, ಏನು ಹೀಗೆ ಇದೆ ಅಂತ. ನಿನ್ನ ಗುರುಗಳ ಆಶೀರ್ವಾದ ಇದೆಯಪ್ಪ, ನಿಂಗೆ ಕಾಣಿಸ್ಕೊಂಡಿದ್ದಾರೆ ಅವರು. ನಿನ್ನ ಅನುಷ್ಠಾನ ಕಂಟಿನ್ಯೂ ಮಾಡೋದು ನೀನು ಬಿಡಬೇಡ. ನಿಮ್ಮ ಗುರುಗಳು ಕಾಣಿಸ್ಕೊಂಡಿದ್ದ ಇಲ್ಲ? ನನಗೆ ಗುರುಗಳು ಕಾಣಿಸ್ಕೊಂಡ್ರ ಅಂದರೆ ಕಾವಿ ಬಟ್ಟೆ ಇಟ್ಟಿರ್ತಕ್ಕಂತಹ ಸನ್ಯಾಸಿ. ಅದು ಒಂದೇ ಸರಿನಾ ನಿಮ್ಗೆ ಅನುಭವ? ಅದು ಒಂದು ಅನುಭವ. ಎರಡನೇದಾಗಿ ಇನ್ನೊಂದು ಅನುಭವ ಅಂದರೆ ಆಶ್ಚರ್ಯ ಅಂತ ಅನ್ಬೇಕು. ಜ್ವರ ಬಂತು ನನಗೆ, ಮಲಗ್ದೆ, ಬಿಕ್ಕಳಿಕೆ ಶುರು ಆಗೋಯ್ತು. ಮಾತಾಡಿದ್ರೆ ಬಿಕ್ಕಳಿಕೆ ಬರೋದು, ಮಾತಾಡೋಕ್ಕಾಗ್ತಿರ್ಲಿಲ್ಲ. ಬಿಕ್ಕಳಿಕೆ ಅಂದರೆ ಬಿಕ್ಕಳಿಕೆ. ಏನು ಈ ಥರ ಇದೆ, ಗುರುಗಳು ಫೋನ್ ಮಾಡ್ತೀನಿ ನಾನು ಅಂತ ಫೋನ್ ತೊಗೊಂಡೆ ಕೈಗೆ. ನನ್ನ ಗುರುಗಳು ನನ್ನ ಫೋನ್ ಮಾಡ್ತಾಯಿದ್ದಾರೆ. ಏನು ಹೇಗಿದೆಯಾ, ಹುಷಾರಾಗಿದೆಯಾ ಅಂತ ಕೇಳಿದ್ರು. ಇಲ್ಲ ಹೀಗಾಗ್ಬಿಟ್ಟಿದೆ ಗುರುಗಳೇನು. ಸರಿ, ನೀನು ಹೆಂಡ್ತಿನ ಕಳಿಸೋ ಮನೆಗೆ ಅಂದರು. ಆವಾಗ ಅವಳಿಗೆ ಗುರುತುಗಳನ್ನೆಲ್ಲ ಹೇಳಿ ಹೆಂಡ್ತಿನ ಕಳಿಸಿದ ಮೇಲೆ ಅವರು ಹೋಮಿಯೋಪತಿ ಔಷಧಿ ಕೊಡ್ತಾಯಿದ್ರು. ಆ ಔಷಧಿ ಕೊಟ್ಟರು, ಸಣ್ಣ ಸಣ್ಣ ಮಾತ್ರೆಗಳು. ತಿಂದ 2 ದಿವಸದಲ್ಲಿ ನನ್ನ ಬಿಕ್ಕಳಿಕೆ ನಿಂತೋಯ್ತು. ಅಂದರೆ ನಾನು ಅವ್ರಿಗೆ ಫೋನ್ ಮಾಡಬೇಕು ಅನ್ನಿಸ್ಕೊಂಡಿದ್ದನ್ನು, ನಾನು ಅಂದ್ಕೊಂಡಿದ್ದಕ್ಕೂ ಅವರು ನನಗೆ ಆ ಕ್ಷಣದಲ್ಲಿ ಫೋನ್ ಮಾಡಿದ್ದು. ಅಂದರೆ ದಿಸ್ ಈಸ್ ನಥಿಂಗ್ ಬಟ್ ಟೆಲಿಪತಿ. ಹೌದು. ನನಗೆ ಏನಾಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಅಲ್ಲಿ. ಅದನ್ನು ನನಗೆ ಫೋನ್ ಮಾಡಿ ಕೇಳಿದ ನಂತರದಲ್ಲಿ ನನಗೇನು ಹೇಳೋದಕ್ಕೇ ಆಗಲ್ಲ. ಇನ್ನೂ ಎಷ್ಟೋ ಅನುಭವಗಳು ನನಗೆ ಆಗೋಗಿದೆ. ಅದೆಲ್ಲನೂ ಹೇಳಬೇಕು ಅನ್ನೋದು ಬಹಳ ನನಗೆ ಇದಾಗುತ್ತೆ, ಹೇಳೋಕ್ಕೆ ಇಷ್ಟ ಆಗಲ್ಲ. ಅದು ಸಾಧಾರಣವಾಗಿ ಹೇಳಬೇಕಂದ್ರೆ ಯಾರು ಈ ಶ್ರೀವಿದ್ಯೆಗೆ ಬರ್ತಾರೆ ಖಂಡಿತವಾಗಲೂ ಅವರಲ್ಲಿರ್ತಕ್ಕಂಥ ಹವ್ಯಾಸಗಳನ್ನೆಲ್ಲ ಬಿಟ್ಟು ಒಂದು ಒಳ್ಳೆಯ ಮಾರ್ಗದಲ್ಲಿ ಬರ್ತಾರೆ ಅನ್ನೋದು ಒಂದು ನನ್ನ ಅನುಭವ ಆಗಿದೆ. ನೀವು ಶ್ರೀಚಕ್ರವನ್ನೇ ಪೂಜೆ ಮಾಡಬೇಕು ಅಂತಲೇ ಏನಿಲ್ಲ.
ಶ್ರೀಚಕ್ರ ಮೂಲ ಮಂತ್ರವನ್ನು ನೀವು ಉಪದೇಶ ತಗೊಂಡು ನೀವು ಬರೀ ಜಪ ಮಾಡ್ತಾಯಿದ್ರೇ ಅವಳು ಒಲಿತಾಳೆ, ಜಪಕ್ಕೆ ಒಳೆದು ಬಿಡ್ತಾಳೆ ಅವಳು. ಅಂದರೆ ಶ್ರೀವಿದ್ಯೆಯಲ್ಲಿ ಜಪ ಭಾಳ ಮುಖ್ಯ, ಬಹಳನೇ ಮುಖ್ಯ. ಅದರಲ್ಲೂ ನಮ್ಮ ಶ್ರೀವಿದ್ಯೆಯಲ್ಲಿ ಕೆಲವು ಸ್ಟೇಜ್ಗಳನ್ನೆಲ್ಲ ದಾಟಿ ಬಂದ ಮೇಲೆ ಕೊನೆಯಲ್ಲಿ ಬರ್ತಕ್ಕಂಥದ್ದು ಮಹಾಷೋಡಶಿ ಅಂತ. ಮಹಾಷೋಡಶಿ ಉಪದೇಶ ಕೊಡಬೇಕಾದ್ರೇ ಯಾರೂ ಸಾಧಾರಣ ಹಾಗೆ ಉಪದೇಶವನ್ನು ಕೊಡಲ್ಲ. ಯಾಕೆಂದರೆ ಅದರಲ್ಲಿ ಇರ್ತಕ್ಕಂತಹ ಮೂಲ ಮಂತ್ರ ಇದೆಲ್ಲ ಯಾರಿಗೂ ಹೇಳಲ್ಲ ಹಾಗೆ. ಆ ಮೂಲ ಮಂತ್ರದಲ್ಲಿ ಇರ್ತಕ್ಕಂಥದ್ದು ಏನಿದೆ ಅದನ್ನು ನಮ್ಮ ಜಪ ಮಾಡಬೇಕಾದ್ರೆ ನಮಗೆ ಗೋಚರ ಆಗಬೇಕದು. ಆ ಮೂಲ ಮಂತ್ರ ಯಾವುದಾದ್ರೂ ಒಂದು ಅಕ್ಷರ ಗೋಚರ ಆಗಬೇಕು ಮೂಲ ಮಂತ್ರದಲ್ಲಿ. ಅದನ್ನು ನಾವು ಗುರುಗಳು ಹೇಳಲ್ಲ, ಯಾಕೆಂದರೆ ನಾವು ಅದರಲ್ಲೇ ತಲ್ಲೀನರಾಗಿರ್ತೀವಿ ಅಂತ ಹೇಳಲ್ಲ ಅವರು. ನಿನಗೆ ಏನು ಜಪ ಮಾಡು, ನಿನ್ಗೆ ಏನೇನಾಗುತ್ತೆ ಅನುಭವಗಳನ್ನು ಹೇಳ್ತಾ ಇರು, ಆಮೇಲೆ ಹೇಳ್ತೀನಿ. ನಾನು ಈ ಮಹಾಷೋಡಶಿಗೆ ನಾನು ಬರಬೇಕಾದ್ರೆ ಆ ಮೂಲ ಮಂತ್ರದಲ್ಲಿರ್ತಕ್ಕಂಥ ಒಂದು 2-3 ಅಕ್ಷರಗಳು ಹೋಮಕುಂಡದಿಂದ ಮೇಲೆ ಬರ್ತಾಯಿತ್ತು.